ನಾವು ಹೇಳ್ತಕ್ಕಂಥ ಸೆಕ್ಷನ್ ಹಾಕಿದ್ರೆ ಆತನನ್ನ ರಕ್ಷಣೆ ಮಾಡಕಂತಾರ. ಈ ಹಿಂದಿನೂ ಆತನ ಮೇಲೆ ಇದೇ ನೌಕರರ ಮೇಲೆ ಹಲ್ಲೆ ಮಾಡಿದಂಥ ಪ್ರಕರಣಗಳು. ಇದರಲ್ಲಿ ನಂದು ಎರಡು ಪಾಯಿಂಟ್ ಏನಿದೆ, ಈಗ ದಯವಿಟ್ಟು ಅವರು ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನಮ್ಮ ಹತ್ರ ಯಾವುದು ಡಿಲೇ ಇಲ್ಲ. ಇಮಿಡಿಯೇಟ್ಲಿ ಘಟನೆ ಆದ ನಂತರ ನಮ್ಗೆ ಯಾವ ಕಂಪ್ಲೇಂಟ್ ಕೊಟ್ಟು ನಾವು FIR ಮಾಡಿದ್ದೀವಿ. ಇನ್ವೆಸ್ಟಿಗೇಷನ್ ತಾವು ದಯವಿಟ್ಟು ಅರ್ಥ ಮಾಡಬೇಕು. ಪೊಲೀಸ್ದು ಪೊಸಿಷನ್ ನ್ಯೂಟ್ರಲ್ ಪೊಸಿಷನ್ ಇರುತ್ತೆ. ಇವರಿಗೆ ಪೊಲೀಸ್ಗೆ ಯಾಕೆ FIR ಮಾಡ್ತಾ ಇದೀವಿ, ಅವರು ಫ್ಯಾಕ್ಟ್ಸ್ ಕರೆಕ್ಟಾಗಿ ತಿಳ್ಕೊಂಡು ಕೋರ್ಟ್ಗೆ ಕರೆಕ್ಟಾಗಿ ಇನ್ವೆಸ್ಟಿಗೇಷನ್ ಕೊಡಬೇಕು. ಯಾವುದು ಇನ್ವೆಸ್ಟಿಗೇಷನ್ ಕೋರ್ಟ್ ಮಾನಿಟರಿಂಗ್ ಅಲ್ಲಿ ಆಗುತ್ತೆ. ಈಗ ಅದರಲ್ಲಿ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. ಪಬ್ಲಿಕ್ಗೆ, ಸಾರ್ವಜನಿಕರಿಗೆ ಪ್ರತಿಭಟನೆ ಮಾಡೋಕ್ಕೆ ಅಧಿಕಾರ ಇರುತ್ತೆ. ಈಗ ತಾವು ಬೇರೆ ಪಾಯಿಂಟಲ್ಲಿ ನನಗೆ ಹೇಳಿದ್ದೀರಾ, ಅವರು ಮುನ್ಸಿಪಲ್ ಆಫೀಸಲ್ಲಿ ಮುಂದೆ ಹೋಗಿ ನೀರು ಸಮಸ್ಯೆ ಕಾರಣ ಪ್ರತಿಭಟನೆ ಮಾಡಿದ್ದಾರೆ. ಅದು ಕೂಡ ಒಂದು ರೀತಿ ಪ್ರತಿಭಟನೆ ಇದೆ. ಇಲ್ಲಿ ಅವರು ಬೇರೆ ಈಗ BTD ಅವರು ಪ್ರತಿಭಟನೆ ಮಾಡ್ತಾರೆ, ಅದು ಕೂಡ ಪ್ರತಿಭಟನೆ ಇದೆ. ಬಟ್ ನಾವು ಆ್ಯಸ್ ಅ ಪೊಲೀಸ್ ಸ್ಪೆಷಲಿ FIR ಆದಾಗ ಕಾನೂನು ಪ್ರಕಾರ ಏನು ಬರುತ್ತೆ ಆ ಪ್ರಕಾರ ತಿಳ್ಕೊಂಡು ನಮಗೆ ಸರ್ಕಾರ ಕಡೆಯಿಂದ ಲಾ ಪ್ರಕಾರ ನಮಗೆ ಸ್ವಲ್ಪ ಟೈಮ್ ಕೊಡ್ತಾರೆ. ಯಾವುದು ಹೀನಸ್ ಕೇಸ್ ಇದ್ದರೆ ಅಲ್ಲಿ 60 ದಿವಸ ಟೈಮ್ ಇರುತ್ತೆ. ನಾನ್ ಹೀನಸ್ ಕೇಸಲ್ಲಿ 60 ಇರುತ್ತೆ, ಹೀನಸ್ ಕೇಸಲ್ಲಿ 90 ಡೇಸ್ ಟೈಮ್ ಇರುತ್ತೆ. ಈಗಾಗಲೇ ನಾವು ಕೆಲಸ ಮಾಡಿದ್ದೀವಿ, ಈಗಾಗಲೇ FIR ರಿಜಿಸ್ಟರ್ ಮಾಡಿದ್ದೀವಿ, ನಾವು ಇನ್ವೆಸ್ಟಿಗೇಷನ್ ಕೂಡ ಮಾಡ್ತಾ ಇದ್ದೀವಿ. ಅವು ಕಾನೂನು ಪ್ರಕಾರ ಏನು ಬರುತ್ತೆ, ಅರೆಸ್ಟ್ ಮಾಡೋಕ್ಕೆ ಬರುತ್ತೆ ಅಂದರೆ ಅರೆಸ್ಟ್ ಮಾಡ್ತೀವಿ. ನಾವು ಅವರು ಡಿಮಾಂಡ್ ಪ್ರಕಾರ ಕೂಡ ಮಾಡ್ತಾ ಇಲ್ಲ, ನಾವು ಫ್ಯಾಕ್ಟ್ಸ್ ಪ್ರಕಾರ ಮುಂದೆ ಹೋಗ್ತಾ ಇದ್ದೀವಿ. ನಂದು ಅಷ್ಟೇ ಇದೆ. ಸೆಕೆಂಡ್ ಪಾಯಿಂಟ್ ಅವರದ್ದು, ದಯವಿಟ್ಟು ಪಬ್ಲಿಕ್, ನಾವು ಎಲ್ಲ ಸರ್ಕಾರಿ ಅಧಿಕಾರಿಗಳು ಪಬ್ಲಿಕ್ಗೋಸ್ಕರ ಕೆಲಸ ಮಾಡ್ತಾ ಇದ್ದೀವಿ. ಪಬ್ಲಿಕ್ಗೆ ಯಾವ ರೀತಿ ಅನುಕೂಲ ಆಗುತ್ತೆ ಆ ರೀತಿ ನಂದು ಅವರಿಗೆ ಅದೇ ರಿಕ್ವೆಸ್ಟ್ ಇದೆ, ಆ ಪ್ರಕಾರ ಕೆಲಸ ಮಾಡಬೇಕು. ನಮ್ಮ ಇಲಾಖೆದು ಕೆಲಸ ಅವರಿಗೆ ರಕ್ಷಣೆ ಕೊಡಬೇಕು ಅಂತ ಇದೆ. ಅವರಿಗೆ ಕೂಡ ನಾನು ಮನವಿ ಮಾಡ್ತಾ ಇದ್ದೀನಿ, ನಮಗೆ ಏನಾದರೂ ಈ ಥರ ಸಮಸ್ಯೆ ಬಂದರೆ ಅವ್ರು ಸೀನಿಯರ್ ಅಧಿಕಾರಿ ಅಥವಾ ನಮ್ಮದು 112 ಸಿಸ್ಟಮ್ ಇರುತ್ತೆ, ನಮ್ಮ ಲೋಕಲ್ ಸ್ಟೇಷನ್ದು ಅವರಿಗೆ ಫೋನ್ ಇರುತ್ತೆ. ಆ ದಿನ ಘಟನೆ ಇದ್ದಾಗ ಕೂಡ ಪೊಲೀಸ್ ಅವರು ಇಮಿಡಿಯೇಟ್ಲಿ ಹೋಗಿ ಅಟೆಂಡ್ ಮಾಡ್ತಾರೆ. ಇನ್ನು ಮುಂದೆ ಕೂಡ ಅವರಿಗೆ ಏನೋ ಸಮಸ್ಯೆ ಬಂದರೆ ಅವರು ಇಮಿಡಿಯೇಟ್ಲಿ ನಮಗೆ ತಿಳಿಸಿದ್ರೆ ನಾವು ಹೋಗ್ತೀವಿ, ಅದೇ ರೀತಿ ಸಮಸ್ಯೆ ಅವರಿಗೆ ಸಾಲ್ವ್ ಮಾಡ್ತೀವಿ. ಅದನ್ನು ಮನವಿ ಇದೆ ನಮಗೆ. ನಾವು ನಮ್ಮ ಕಡೆಯಿಂದ ಯಾವುದು ಡಿಲೇ ಆಗಲ್ಲ. ಕಾನೂನು ಪ್ರಕಾರ ಏನು ಆ್ಯಕ್ಷನ್ ಆಗಬೇಕು ಪಕ್ಕ ತಗೋತೀವಿ, ಎರಡೂ ಕೇಸಲ್ಲಿ ತಗೋತೀವಿ. ಅಂದರೆ ನಾವು